ತಿರುಪತಿಯ ಇಸ್ಕಾನ್ ಟೆಂಪಲ್ಗೆ. ತುಂಬ ಪೀಸ್ಫುಲ್ ಆಗಿತ್ತು. ಸಡನ್ ಪ್ಲಾನ್ಸ್ ಆರ್ ಆಲ್ವೇಸ್ ಬೆಸ್ಟ್ ಅನ್ನೋ ಹಾಗೆ ಈ ವರ್ಷದ ನನ್ನ ಮೊದಲ ಪ್ರಯಾಣ ತಿರುಪತಿ ಕಡೆಗೆ. ನಾನು 4 ಸರಿ ತಿರುಪತಿಗೆ ಹೋಗಿದ್ದೀನಿ. ಅದರಲ್ಲಿ ಬೆಸ್ಟ್ ತಿರುಪತಿ ಟ್ರಿಪ್ ಅಂತಂದರೆ ನಾನು ಇದನ್ನೇ ಚೂಸ್ ಮಾಡ್ತೀನಿ ಬಿಕಾಸ್ ಆಫ್ ಮೈ ಕಸಿನ್ಸ್. ನಾವು ಕಸಿನ್ಸ್ ಎಲ್ಲ ಫಸ್ಟ್ ಟೈಮ್ ಟ್ರಿಪ್ ಅಂತ ಹೋಗಿದ್ದು. ತುಂಬ ಚೆನ್ನಾಗಿತ್ತು. ನಮ್ಮ ಪಿಕಪ್ ಪಾಯಿಂಟ್ ಟೈಮಿಂಗ್ಸ್ ಬಂದು 3:30 PM ಇಂದ 11:30 PM ವರೆಗೂ ಕೊಟ್ಟಿದ್ರು. ನಾವು ಟಿಕೆಟ್ಸ್ ಎಲ್ಲ ರೆಡ್ ಬಸ್ಸಲ್ಲೇ ಬುಕ್ ಮಾಡಿದ್ದು. .30 PM ಇಂದ 11:30 PM ಅಲ್ಲಿ ನಮಗೆ ಡಿನ್ನರ್ ಬ್ರೇಕ್ ಕೂಡ ಕೊಡ್ತಾರೆ. ಸೊ ಅದನ್ನೆಲ್ಲ ಆರಾಮಾಗಿ ಮುಗಿಸ್ಕೊಂಡು ನಾವು ಫೈನಲಿ ತಿರುಪತಿ ರೀಚ್ ಆದಾಗ 11:30 ಆಗಿತ್ತು. ಸೊ ಅಲ್ಲಿ ನಾವು ಕೆಳಗಡೆನೇ ರೂಮ್ ಬುಕ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನೀವು ಹಾಗೆ ಪ್ಲ್ಯಾನ್ ಮಾಡಿ ನೀವು ಯಾವಾಗಲೇ ತಿರುಪತಿಗೆ ಬರಬೇಕಾದ್ರೂ ಅದರ ಪ್ರೊಸೀಜರ್ಸ್ ನೋಡ್ಕೊಂಡು ಬನ್ನಿ ಬಿಕಾಸ್ ಎವ್ರಿ ಮಂತ್ ಚೇಂಜ್ ಆಗ್ತಾ ಇರುತ್ತೆ ರೂಲ್ಸು. ಸೊ ನಾವು ಗೂಗಲಲ್ಲೆಲ್ಲ ರಿವ್ಯೂ ನೋಡಿ ಕೊನೆಗೆ ಒಂದು ರೂಮ್ ಬುಕ್ ಮಾಡಿದ್ವಿ. ಸೊ ಅಲ್ಲಿ ರೆಸ್ಟ್ ಮಾಡಿ ಮತ್ತೆ ನಮ್ಮ ಜರ್ನಿನ ಮಾರ್ನಿಂಗ್ 6 AM ಸ್ಟೆಪ್ಸ್ ಹತ್ತೋದ್ರಿಂದ ಶುರು ಮಾಡಿದ್ವಿ. ಸ್ಟೆಪ್ಸ್ ಬಂದು ಅಲಿಪಿರಿ ಸ್ಟೆಪ್ಸ್, ಶ್ರೀವಾರಿ ಸ್ಟೆಪ್ಸ್ ಇದೆ. ನಾವು ಚೂಸ್ ಮಾಡಿದ್ದು ಅಲಿಪಿರಿ ಸ್ಟೆಪ್ಸ್. ಇದು ಬಂದು 3550 ಸ್ಟೆಪ್ಸ್ ಇರುತ್ತೆ. 11 ಕಿಲೋಮೀಟರ್ ಜರ್ನಿ ಆಗಿರುತ್ತೆ. 3 to 5 hours ಅಲ್ಲಿ ಕ್ಲೈಮ್ ಮಾಡ್ಬೋದು, ಡಿಪೆಂಡ್ಸ್ ಆನ್ ಯೋರ್ ಸ್ಪೀಡ್. ಶ್ರೀವಾರಿ ಸ್ಟೆಪ್ಸ್ ಬಂದು 2338 ಸ್ಟೆಪ್ಸ್ ಇರುತ್ತೆ. 2.1 ಕಿಲೋಮೀಟರ್ 1.5 to 2.5 hours ತಗೊಳ್ಳುತ್ತೆ. ಅದರದ್ದು ಓಪನಿಂಗ್ ಟೈಮಿಂಗ್ಸ್ ಬಂದು 6 AM ಇಂದ 6 PM ವರೆಗೂ ಇರುತ್ತೆ. ಸೊ ಯಾವಾಗಲೂ ನೀವು ಸ್ಟೆಪ್ಸ್ನ ಕ್ಲೈಮ್ ಮಾಡಬೇಕಾದ್ರೆ ಕಂಫರ್ಟಬಲ್ ಡ್ರೆಸ್ನ ಹಾಕೊಳ್ಳಿ. ಆ್ಯಂಡ್ ಫ್ರೀ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ವಾಶ್ರೂಮ್ ಫೆಸಿಲಿಟೀಸ್ ಇರುತ್ತೆ. ನೆಕ್ಸ್ಟ್ ನಾವು ಹೋಗಿದ್ದೆ ದೇವರ ದರ್ಶನಕ್ಕೆ. ಯಾವಾಗಲೂ ಅಷ್ಟೇ ನಿಮ್ಮ ಟೋಕನ್ ಟೈಮಿಂಗ್ಸ್ ಪ್ರಕಾರ ಹೋಗಿ. ಅವತ್ತು ಏನಾದರೂ ದರ್ಶನ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಡೇ ಎಂಟ್ರಿ ಆಪ್ಷನ್ ಕೂಡ ನೀವು ತಗೋಬೋದು. ನಾವು ದೇವರ ದರ್ಶನ ಮುಗಿಸಿ ನೆಕ್ಸ್ಟ್ ಹೋಗಿದ್ದೆ ತಿರುಪತಿಯ ಇಸ್ಕಾನ್ ಟೆಂಪಲ್ಗೆ. ತುಂಬ ಪೀಸ್ಫುಲ್ ಆಗಿತ್ತು. ಅಲ್ಲಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಾವು ರಿಟರ್ನ್ ಆಗಿ ಚೆಕ್ಔಟ್ ಆದ್ವಿ. ಫೈನಲಿ ನನ್ನ ತಿರುಪತಿಯ ಜರ್ನಿನ ಲಾಟ್ಸ್ ಆಫ್ ಮೆಮೊರಿ ಜೊತೆ ನಾನು ಮುಗಿಸ್ತಿದ್ದೀನಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.